ಥ್ಯಾಂಕ್ ಯು ಶೈನಿಂಗ್ ಸ್ಟಾರ್. ಸಮರ್ಜಿತ್ ಅವರು ಮಾತಾಡ್ಬೇಕಾದ್ರೆ ಒಂದು ಲೈನ್ ಹೇಳ್ತಾರೆ ಸಾನಿಯಾ ಅವ್ರ ಬಗ್ಗೆ. ಟ್ರಸ್ಟ್ ಮೀ, ಇನ್ ಒಂದು ಕಪಲ್ ಆಫ್ ಇಯರ್ಸ್ ಅಲ್ಲಿ ಹಿ ವಾಂಟ್ ಬಿ ಸೇಯಿಂಗ್ ಇಟ್, ಬಿಕಾಸ್ ಆ ಇನ್ನೋಸೆನ್ಸ್ ಕಳೆದೋಗಿರುತ್ತೆ. ಮಾಧ್ಯಮದ ಮುಂದೆ ಹೆಂಗೆ ಮಾತಾಡಬೇಕು, ಜನಗಳ ಮುಂದೆ ಹೆಂಗೆ ಮಾತಾಡಬೇಕು, ಏನು ಮಾತಾಡಿದ್ರೆ ಏನು ಉಲ್ಟಾ ಆಗುತ್ತೆ ಎಲ್ಲ ಕಲ್ತ್ಕೊಂಡು ಬಂದಾಗ there's an innocence that's lost. But I really am happy you said it today because you never get to say it again. Did you see your father never says that? First of all, coming back to this theatre is always a memory. ಯಾಕಂದರೆ ಈ ಥಿಯೇಟರ್ ಇನಾಗ್ರೇಟ್ ಮಾಡಿದ್ದು ನಾವು ಆಗ ತುಂಬ ಹಿಂದೆ. So it's always nice to come here. And ಚಿಕ್ಕ ಒಂದು ವಿಷಯ ಇರ್ಬೋದು, ಬಟ್ ಇಂದರ್ಜಿತ್ ಆ್ಯಂಡ್ ಮೀ, ನಾನು ತುಂಬ ವಿ ಗೋ ಅ ಲಾಂಗ್ ವೇ ಆಸ್ ಫ್ರೆಂಡ್ಸ್. ಆ್ಯಂಡ್ ಶಟ್ಲ್ ಆಡ್ತಾ ಇದ್ವಿ. ಯಾವಾಗ ನನಗೆ ಅವರು ಲಂಕೇಶ್ ಅವರ ಪುತ್ರ ಅಂತ ಗೊತ್ತಿಲ್ಲ, ಒಳ್ಳೆ ಶಟ್ಲ್ ಆಡೋರು. ಸೊ ಅವರೊಟ್ಟಿಗೆ ಆಡೋದಕ್ಕೋಸ್ಕರ ಸ್ವಲ್ಪ ಬೇಗ ಹೋಗ್ತಾ ಇದ್ವಿ ಕೋರ್ಟಿಗೆ. ಆಮೇಲೆ ಹೀ ಸಂಬಡಿ ಅವಾಗಿಂದಾನೆ ನಾನು ನೋಟಿಸ್ ಮಾಡಿರೋದು ದಟ್ ಹೀ ಜಸ್ಟ್ ಹೆಸಿಟೇಟ್ಸ್ ಆ್ಯಂಡ್ ಹೇಟ್ಸ್ ಟು ಲೂಸ್. ಅದೊಂದು ಅವ್ರ ವ್ಯಕ್ತಿತ್ವ. ಅದು ಹೋಗ್ತಾ 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 ಸೋಬರ್ ಆಗಿ ಈಗ ಒಂದು ತಂದೆ ಆಗಿದ್ದಾರೆ. ಸೋಲನ್ನು ಒಪ್ಕೊಳ್ಳೋದು ಕಲ್ತಿದ್ದಾರೆ, ತಲೆ ಬಾಗೋದನ್ನ ಕಲ್ತಿದ್ದಾರೆ, ಸೂಕ್ಷ್ಮವಾಗಿ ನಿಲ್ಲೋದನ್ನ ಕಲ್ತಿದ್ದಾರೆ. ಅದು ನನಗೆ ಕಾಣಿಸ್ತಾ ಇದೆ. Now we can play, I think. What? Inder, you have been a special friend. ನಮ್ಮ ಮಧ್ಯ ಸಿಕ್ಕಾಪಟ್ಟೆ ರೋಲರ್ ಕೋಸ್ಟರ್ ಇರ್ಬೋದು, ಬಟ್ ಐ ಆಮ್ ವೆರಿ ಹ್ಯಾಪಿ ದಟ್ ಯು ಆರ್ ಮೈ ಫ್ರೆಂಡ್. ಐ ಆಮ್ ವೆರಿ ಹ್ಯಾಪಿ ಯು ಆರ್ ಇನ್ ಮೈ ಲೈಫ್ ಆಸ್ ಅ ಫ್ರೆಂಡ್. ಆ್ಯಂಡ್ ಈ ಸಿನಿಮಾದಲ್ಲಿ ಈ ಲಾಂಚ್ ಎಲ್ಲ ನೀವೇನು ಹೇಳ್ತಾ ಇದ್ದೀರಿ, ದಿಸ್ ಇಸ್ ನಾಟ್ ಇವನ್ ನನಗೊಂದು ಸಿನಿಮಾ ಒಂದು ಫಾರ್ಮಾಲಿಟಿ ಅಂತ ನಾನು ತಗೊಳ್ಳೋದೇ ಇಲ್ಲ. ಈಸ್ ಆ ಬಾಯ್. ಸೊ ಇಲ್ಲಿ 2-3 ವಿಚಾರ ನಡೆಯುತ್ತೆ ಈಗ ಎಲ್ಲರೂ ಸ್ಪೀಚ್ ಮಾಡ್ಬೇಕಾರೆ. ನಮ್ಮ ಲಾಯರಿಂದ ಸ್ಟಾರ್ಟ್ ಮಾಡ್ತೀನಿ. ಅವರು ಏನು ಸರ್ ಯೂಸ್ ಮಾಡಿದ್ರಲ್ಲ ಎಂಥದ್ದು ವರ್ಡ್? ನಾನು ಕೇಳೇ ಇಲ್ಲ. ಬೇಸಿಕ್ಲಿ ಅವ್ರಿಗೆ ಹೇಳಬೇಕಿತ್ತು ಪ್ರೈಮಾ ಫೇಸಿ ಅಂತ. ಹೇಗೆ ಹೇಳೋದು ಗೊತ್ತಾಗದೆ ನನ್ನನ್ನು ಫಸ್ಟ್ ಪ್ರೈಮಾ ಫೇಸಿ ಮಾಡಿ ಆಮೇಲೆ ಅಲ್ಲಿಗೆ ಹೋದರು. ಸೊ ದಿಸ್ ಇಸ್ ನೋ ಪ್ರಾಬ್ಲಮ್ ಸರ್, ಯು ಕ್ಯಾನ್ ಟೆಲ್ ಡೈರೆಕ್ಟ್ಲಿ ನೆಕ್ಸ್ಟ್ ಟೈಮ್. ಇನ್ನೊಬ್ರು ಇವ್ರನ್ನ ರಿತಿಕ್ ರೋಷನ್ ಅಂದ್ರು. ದಟ್ ಮೇಕ್ಸ್ ಅವರ್ ಇಂದರ್ಜಿತ್ ಲಂಕೇಶ್ ರಾಕೇಶ್ ರೋಷನ್. ಸೊ ನನಗೆ ಇವರು ರಿತಿಕ್ ಆಗೋದ್ರಲ್ಲಿ ಡೌಟ್ ಇದೆಯೋ ಇಲ್ಲೋ ಗೊತ್ತಿಲ್ಲ. ಅವರು ಕೋಯಿ ಮಿಲ್ಗಾ ಯಾವಾಗ ಮಾಡ್ತಾರೆ ನಾನು ನೋಡ್ಬೇಕು. And all said and done, here, Sanya, of course, ಅವ್ರನ್ನ ಬಹಳ ಚಿಕ್ಕ ವಯಸ್ಸಿಂದ ಪುಟ್ಟಗೌರಿ ಮದುವೆ ಅಲ್ಲಿಂದ ನೋಡಿದಾಗ, ದೆನ್ ಬಿಗ್ ಬಾಸ್, ಮಾತಕ್ಕಿಂತ ಹೆಚ್ಚಾಗಿ ಅವರಲ್ಲಿ ಒಂದು ಅದ್ಭುತವಾದಂಥ ಬರವಣಿಗೆ ಕಲೆ ಇದೆ, ಅದನ್ನು ನೋಡಿದ್ದೀನಿ. ಕಲಾವಿದರಾಗಬೇಕು ಅನ್ನೋದು ಆಸೆ ನೋಡಿದ್ದೆ, ಅದನ್ನು ತಾವು ಈಡೇರಿಸಿದ್ದೀರಿ ಇಂದರ್ಜಿತ್. ಸೊ ಎಲ್ಲೋ ಒಂದು ಕಡೆ ಬಿಗ್ ಬಾಸ್ ಅಲ್ಲಿ ಬರುವಂಥ ಕೆಲವು ಕಂಟೆಸ್ಟೆಂಟ್ಸ್ ಆಗಲಿ ಎಲ್ಲರೂ ಒಂದು ಕುಟುಂಬ ಅಂತ ಅಂದ್ಕೊಂಡಾಗ ನೀವು ನಮ್ಮ ಕುಟುಂಬದವರು ಒಬ್ಬರಿಗೆ ಸೇರಿಸ್ಕೊಂಡಿದ್ದೀರಿ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ದ್ಯಾಟ್. ಆ್ಯಂಡ್ ಸಮರ್ಜಿತ್, ಇವತ್ತಿಗೂ ನಿಮ್ಮಿಬ್ಬರಿಗೂ ನಾನು ಇಟ್ಸ್ ಅ ವೆರಿ ಸ್ಪೆಷಲ್ ಡೇ. ನನಗೆ ನಿಜವಾಗ್ಲೂ ಟ್ರೈಲರ್ ಬಗ್ಗೆ ಏನಾದರೂ ಹೇಳಬೇಕು ಅಥವಾ ಬೆಸ್ಟ್ ವಿಶಸ್ ಹೇಳಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ದಟ್ ಒನ್ ಇನ್ನೋಸೆನ್ಸ್ ಆಫ್ ಅನ್ ಆಕ್ಟರ್, ನ್ಯೂ ಕಮರ್, ನಮ್ಮೆಲ್ಲರ್ಕಿನ್ನ ಬಹಳ ಆತುರದಿಂದ ಕಾಯ್ತಾ ಇರುವಂಥ ಒಂದು ಸಂಜೆ ಆಗಿರುತ್ತೆ ಇವತ್ತು ಅವರಿಬ್ಬರಿಗೆ. ಏನು ಬಟ್ಟೆ ಹಾಕಿದ್ರೆ ಸಾಲಲ್ಲ ಅನಿಸ್ತಾ ಇರುತ್ತೆ, ಎಷ್ಟು ಚೆನ್ನಾಗಿ ಕಾಣಿಸಿದ್ರು ಸಾಕಾಗಲ್ಲ ಅನಿಸುತ್ತೆ. ಸೊ ಐ ಥಿಂಕ್ ದೋಸ್ ಆರ್ ದೀಸ್ ಮೂಮೆಂಟ್ಸ್ ಫಾರ್ ಯು, ಬೋತ್ ಆಫ್ ಯು.
ರಿಲೀಸ್ಗಿಂತ ಹೆಚ್ಚು ಈ ಸಂಜೆಗಳು ಬರುತ್ತಲ್ಲ ನಿಮ್ಮ ಜೀವನದಲ್ಲಿ, ದಟ್ ಆಲ್ ದಿಸ್ ಪ್ರೆಸ್ ಸಿ ದೀಸ್ ಆರ್ ಆಲ್ ಸಮ್ ಆಫ್ ದ ಮೀಡಿಯಾ ಪೀಪಲ್ ಸಿಟಿಂಗ್ ಹಿಯರ್. ನನಗೆ ಅಲ್ಲಿ ಕೂತಿರೋ ನಮ್ಮ ಸ್ವಲ್ಪ ಸೀನಿಯರ್ ಫ್ರೆಂಡ್ಸ್ ಆ್ಯಂಡ್ ಎವ್ರಿಬಡಿ, ದಿಸ್ ಮೀಡಿಯಾ ಈ ಕ್ಯಾಮ್ರಾಗಳಿಗೋಸ್ಕರ ಪ್ರತಿಯೊಬ್ಬರು ಕಲಾವಿದರು, ಕ್ರಿಯೇಟಿವ್ ಪೀಪಲ್ ಒದ್ದಾಡೋದು ಈ ಒಂದು ಅಟೆನ್ಷನ್ಗೆ ಅಥವಾ ಈ ಒಂದು ಫೋಕಲ್ ಪಾಯಿಂಟ್ ಆಗೋದಕ್ಕೆ. ಸೊ ಆಲ್ ದ ಈವ್ನಿಂಗ್ಸ್ ದಟ್ ಬಿಲಾಂಗ್ಸ್ ಟು ಯು ಬಿಫೋರ್ ದ ರಿಲೀಸ್, ಎಂಜಾಯ್ ಇಟ್. Okay, because once release ಆದ್ಮೇಲೆ life will never be the same. So I do not know where it will head. Be ready for it, be prepared for it, but accept it. And of course, ಇಂದ್ರಜಿತ್ ಬಗ್ಗೆ ನಾನು ಪದೇ ಪದೇ ಮಾತಾಡೋದೇನಕ್ಕಂದ್ರೆ, ಐ ಹ್ಯಾವ್ ಸೀನ್ ಹಿಮ್ ಆಸ್ ಅವ್ರದ್ದು ಇಂದ್ರಜಿತ್ ಲಂಕೇಶ್ ಅನ್ನೋ ವ್ಯಕ್ತಿ ಏನು ಅಂತಂದ್ರೆ, ಈ ಸಿನಿಮಾದಲ್ಲಿ ಒಂದು ಲಾಸ್ಟ್ ಡೈಲಾಗ್ ಬರುತ್ತೆ, ಅದು ಅವರೇ. ಎಷ್ಟೋ ತರಲೆಗಳನ್ನ ನೋಡಿರೋ ತಲೆಮಾರು, ನಿನ್ ತಲೆಮಾರಿಗೆ ಎದುರ್ತೀನ. ಎಲ್ಲೋ ಅವರು ಸ್ವಂತದಾದಂತ ಒಂದು ಲೈನ್ ಅನ್ನು ಹೇಳ್ಕೊಂಡ್ಬೇಕಂತ ಆಸೆ ಇತ್ತು. ಸೊ ಮಗನ ಮೂಲಕ ಪ್ರಪಂಚಕ್ಕೆ ಏನೋ ಹೇಳ್ಬೇಕಿತ್ತು, ಅವರು ಹೇಳ್ಬಿಟ್ರು. ಸೊ ಪಾಪ ಅವರು ಮಗ ಡೈಲಾಗ್ ಅನ್ಕೊಂಡು ತುಂಬಾ ಚೆನ್ನಾಗಿ ಹೇಳಿದ್ದಾರೆ. ಸಮರ್ಜಿತ್ ಅದು ಡೈಲಾಗ್ ಅಲ್ಲ, ಅವರ ವೈಯಕ್ತಿಕವಾಗಿ ಎಷ್ಟೋ ಜನಕ್ಕೆ ಹೇಳ್ಬೇಕಿತ್ತು, ಇಂಡೈರೆಕ್ಟ್ ಆಗಿ ತಲುಪಿಸಿದಾರಪ್ಪ, ನಮ್ಗೆ ತಲುಪಿಸ್ತಾರೆ. ಬಟ್ ಒಬ್ಬ ಆ ಶಟ್ಲ್ ಇಂದ ನೋಡ್ಕೊಂಬಂದಿರೋಂಥ ಇಂದ್ರಜಿತ್, ಆಮೇಲೆ ನನ್ನೊಟ್ಟಿಗೆ ಸಿನಿಮಾ ಮಾಡಿ ಕೆಲಸ ಮಾಡಿರೋ ಇಂದ್ರಜಿತ್, ಐ ಆಮ್ ವೆರಿ ಹ್ಯಾಪಿ ಟು ಸಿ ಅ ಫಾದರ್ ಇಂದ್ರಜಿತ್ ಔಟ್ ಆಫ್ ದ ವೇ ಹೋಗಿ ಮಗನಿಗೋಸ್ಕರ. ನಾನು ಇವತ್ತಂತ ಹೇಳ್ತಾ ಇಲ್ಲ, ಸುಮಾರು ವರ್ಷಗಳಿಂದ ದ ವೇ ಹೀಸ್ ಬೀನ್ ನಮ್ಮ ಮನೆಗೆ ಬರೋರು ಪದೇ 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 ಅವ್ರ ಮಗನ ಫೋಟೋ ತೋರಿಸೋದು, ಅವ್ರದ್ದು ಯಾವುದೋ ವಿಡಿಯೋ ತೋರಿಸೋದು. See, because I'm a father myself, ಆ ಖುಷಿ ಇದೆಯಲ್ಲ, ಈ ನಿಜವಾಗ್ಲೂ ಹೇಳ್ಬೇಕಂದ್ರೆ ನಮ್ಮೆಲ್ಲರ್ಕಿನ್ನ ಇವತ್ತು ಆ ಟ್ರೇಲರ್ ನೋಡಿದಾಗ ನಮ್ಮ ರಿವ್ಯೂ ಏನೇ ಇರಲಿ, ಒಪಿನಿಯನ್ ಏನೇ ಇರಲಿ, ಇವರಿಬ್ಬರಿಗಾಗೋಷ್ಟು ಖುಷಿ ಇವತ್ತು ಈ ಪ್ರಪಂಚದಲ್ಲಿ ಬೇರೆ ಯಾರಿಗೂ ಆಗಕ್ಕೆ ಸಾಧ್ಯ ಇಲ್ಲ. ಸೊ ವಿಶ್ ಯು ಇಂದ್ರಜಿತ್ ಆಲ್ ದ ವೆರಿ ಬೆಸ್ಟ್ ಟು ಯು ಸ್ಪೆಷಲಿ. ಆ್ಯಂಡ್ ಐ ನೋ Samarjit's success is just not his success, it is your success and your success, man. So I just wish nothing but the best. And ಬಂದಿರೋ ಎಲ್ಲ ಮಾಧ್ಯಮ ಮಿತ್ರರಿಗೆ ಮತ್ತೊಮ್ಮೆ ನನ್ನ ಒಂದು ನಮಸ್ತೆಯನ್ನು ಹೇಳ್ತಾ, ಸಾನಿಯಾ, ಆಲ್ ದ ಬೆಸ್ಟ್ ಟು ಯು. ಆಲ್ ದ ಬೆಸ್ಟ್ ಟು ಯು, ಮ್ಯಾಮ್. ಆ್ಯಂಡ್ ಪ್ರಿಯಾಂಕಾ ಅವರೇ, ನಿಮ್ಮ ಕನ್ನಡ ಇವತ್ತಿಗೂ ಅದ್ಭುತ ರೀ. Thank you all, and of course that is lovely. Thank you so much for the gesture. And August 15th is the release, right? I wish you all the best. August 15th ಸಿನಿಮಾ ಏನು ರಿಲೀಸ್ ಆಗ್ತದೆ, ಪ್ರತಿಯೊಬ್ಬರ ಒಂದು ಸಪೋರ್ಟ್ ಇರಲಿ, ಸಹಕಾರ ಇರಲಿ. ಆದಷ್ಟು ದೊಡ್ಡ ಮಟ್ಟಿಗೆ ತಾವೆಲ್ಲ ಬೆಳೆದು ನಿಂತ್ಕೊಡಿ ಅಂತ ಹೇಳ್ತಾ, ಥ್ಯಾಂಕ್ ಯು ಇಂದರ್ ಫಾರ್ ಗಿವಿಂಗ್ ಮಿ ದ ಸಾಂಗ್. ಥ್ಯಾಂಕ್ ಯು.